ನಮಸ್ತೆ ವೀಕ್ಷಕರೇ, ಭಾಳಷ್ಟು ಜನ ಈ ಮಧ್ಯಕಾಲದಲ್ಲಿ ಕಂಪ್ಲೇಂಟ್ ಮಾಡಿಸಿರೋದೇನೆಂದರೆ PCOD ಪ್ರಾಬ್ಲಮಿಂದ ಅಥವಾ ಗರ್ಭದೋಷಗಳಿಂದ ಇಲ್ಲ ಗಂಡಸ್ತನ ಪ್ರಾಬ್ಲಮಿಂದ ವೀರ್ಯ ಕಣಗಳಿಲ್ಲ, ಸೆಕ್ಸುವಲ್ ಕೆಪಾಸಿಟಿ ಇಲ್ಲ, ಜಾಸ್ತಿ ಹೊತ್ತು ಸಂಭೋಗ ಇಲ್ಲ, ಹಲವಾರು ಕಾರಣಗಳಿಂದ ಸಂತಾನ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಬಾಯ್ ಬಡ್ಕೊತಾರೆ. ನಾವು 6 ತಿಂಗಳು ಕೋರ್ಸ್ ಮಾಡ್ತೀವಿ, ವರ್ಷ ಕೋರ್ಸ್ ಮಾಡ್ತೀವಿ, ಇಂಗ್ಲೀಷ್ ಓದಕ್ಕೆ ಓದಿ, ಹೋಮಿಯೋದು, ಯುನಾನಿಗೆ ಓದ್ವಿ, ಅಲೋಪತಿಗೆ ಓದ್ವಿ, ಇಲ್ಲಿಗೆ ಓದ್ವಿ, ಅಲ್ಲೋದಿ, ಎಲ್ಲೋದ್ರೂ ನಮಗೆ ಸಂತಾನ ಆಗಿಲ್ಲ, ಮಕ್ಕಳಾಗಿಲ್ಲ, ಸೆಕ್ಸುವಲ್ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ, ಕೆಪಾಸಿಟಿ ಬಂದಿಲ್ಲ ಅಥವಾ ಟೈಮಿಂಗ್ಸ್ ಇಲ್ಲ, ಜಾಸ್ತಿ ಹೊತ್ತು ಸಂಭೋಗ ಮಾಡೋಕ್ಕಾಗ್ತಾ ಇಲ್ಲ, ಇಟ್ಟಿದ್ದ ಕೂಡಲೇ ಹೋಗ್ಬಿಡ್ತಿದೆ ಅಂತ ಕೆಲವರು, ಇನ್ನೂ ಕೆಲವರು ನಂಗೆ ಫೀಲಿಂಗ್ಸೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ ಅನ್ನೋರು ಕೆಲವರು, ಹೆಂಡ್ತೀರು ಗಂಡ ಸರಿಯಾಗಿ ಸುಖ ಕೊಟ್ಟಿಲ್ಲ, ಫೀಲಿಂಗ್ಸ್ ಕೊಟ್ಟಿಲ್ಲ ಅಂದಾಗ ಏನು ಮಾಡ್ತಾರೆ ಅಂದರೆ ಬೇರೆಯವ್ರನ್ನ ನೋಡ್ಕೊತಾರೆ. ಹಂಗೆ ನೋಡ್ಕೋಬಾರ್ದು. ನಮ್ಮ ಹೆಂಡ್ತಿ ನಮ್ಮ ಹತ್ರನೇ ಇರಬೇಕಂದಾಗ ನಾವು ಹೆಂಡ್ತಿಗೆ ಚೆನ್ನಾಗಿ ಸುಖ ಕೊಡಬೇಕು. ಸುಖ ಕೊಡಬೇಕಂದ್ರೆ ಭಾಳ ಜನ ಗುಟ್ಕಾಗಳು, ಚಟಗಳು, ಚಿಕನ್ನು, ಸ್ಮೋಕು, ಡ್ರಿಂಕ್ಸು, ಕೆಟ್ಟ ಚಟಗಳು, ಹಸ್ತಪ್ರಯೋಗಗಳು ಮಾಡಿ 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 ಬಾಡಿ ಫುಲ್ ವೀಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವ್ರಿಗೆ ಸೆಕ್ಸುವಲ್ ಕೆಪಾಸಿಟಿ ಅನ್ನೋದೇ ಇರೋಲ್ಲ. ಮತ್ತು ಹೆಣ್ಮಕ್ಳು ಕೂಡ ಭಾಳ ಜನಕ್ಕೆ ಬಲ, ತಾಕತ್ತು, ಪುಷ್ಟಿ ಅನ್ನೋದಿಲ್ಲ. ಅದಿಲ್ಲ ಅಂದಾಗ ಈ ಥರ ಸಮಸ್ಯೆಗಳು ಕಂಪಲ್ಸರಿ ಬಂದೇ ಬರುತ್ತೆ. ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, 100ಕ್ಕೆ 100% ನನ್ನ ಔಷಧಿ ಒಂದು 3 ತಿಂಗಳು ಬಳಸಿ ನಿಮಗೆ ಸಂತಾನ ಪ್ರಾಪ್ತಿ ಖಂಡಿತವಾಗ್ಲೂ ಸಿಗುತ್ತೆ. ಇದರಲ್ಲಿ ಯಾವುದೇ ಥರ ಮುಜುಗರ ಇಲ್ಲ. 100% ನಿಮಗೆ ಸಂತಾನ ಅನ್ನೋದು ಹಾಗೇ ಆಗುತ್ತೆ. ಯಾಕಂದರೆ ನಾನು ಹಲವಾರು ಜನಕ್ಕೆ ಔಷಧಿಗಳು ಕೊಟ್ಟಿರೋ ಅನುಭವದಲ್ಲಿ ಹೇಳ್ತಿದ್ದೀನಿ. ಮತ್ತು ಎಷ್ಟೋ ಜನ ಗಂಡ್ಮಕ್ಳು ಅದು ಕೂಡ ಒಳ್ಳೆ ಬಲವಾಗಿ, ಒಳ್ಳೆ ಗಟ್ಟಿಮುಟ್ಟಿಯಾಗವ್ರೆ. ನೋಡಿ, ಮುಂಚೆ ಕಾಲದಲ್ಲಿ ಒಳ್ಳೆ ರಾಜು ಮಹಾರಾಜರು ಅವರೆಲ್ಲ ಏನು ಮಾಡೋರು, ಮದುವೆ ಆದಾಗ, ಮದುವೆ ಆಗಬೇಕಂದ್ರೆ ಒಳ್ಳೆ ಲೇಹಗಳು, ಹಲವಾಗ್ಲು, ಪೌಡ್ರುಗಳು, ಸಿದ್ಧವೈದ್ಯ ಭಸ್ಮಗಳು, ಸಿಂಧೂರುಗಳು ಬಳಸೋರು. ಯಾಕಂದರೆ ಅವರು ಬಲವಾಗಿರಬೇಕು, ಅವ್ರಿಗೆ ಹುಟ್ಟೋ ಮಕ್ಕಳು ಬಲವಾಗಿರಬೇಕು. ಆ ಬಲವಾಗಿದ್ದು ರಾಜ್ಯ ಆಳಬೇಕು, ಗಟ್ಟಿಮುಟ್ಟಿಯಾಗಿರ್ಬೇಕಂತ ಅವರು ತುಂಬ ಒಳ್ಳೆ ಔಷಧಿಗಳು ಬಳಸಿ ಗಟ್ಟಿಮುಟ್ಟಿಯಾಗಿ ತುಂಬ ಅಂಗಾನ ಗಟ್ಟಿ ಇಟ್ಕೊಂಡು 2 ಜನ 3 ಜನ 4 ಜನ ಹೆಂಡ್ತಿರನ್ನು ಕೂಡ ಮೇಂಟೈನ್ ಮಾಡ್ತಿದ್ರು. ಅವ್ರಿಗೆ ಯಾವ ಸಮಸ್ಯೆ ಇರಲಿಲ್ಲ. ಇವಾಗಿರೋ ಜನ ಒಂದು ಹೆಂಡ್ತಿನ ಮೇಂಟೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಹೆಂಡ್ತಿನ ಕಂಡವ್ರಿಗೆ ಬಿಟ್ಬಿಟ್ಟು ಆ ಹೆಂಡ್ತಿರ ಗಂಡ ಸುಖ ಕೊಡ್ತಾ ಇಲ್ಲ ಅಂತ ಬೇರೆ ಗಂಡನ ಹುಡ್ಕೊಂಡು ಸಂಸಾರಗಳು ಕೂಡ ಹಾಳಾಗಿ ಹೋಗ್ತಿದೆ. ನೀವು ನಿಮ್ಮ ಹೆಂಡ್ತಿರಿಗೆ ಈ ಸುಖ ಅನ್ನೋದೊಂದು ಕರೆಕ್ಟಾಗಿ ಕೊಟ್ಟರೆ ನಿಮ್ಮ ಹೆಂಡ್ತಿನೇ ನಿಮ್ಮನ್ನು ಕಷ್ಟಪಟ್ಟು ಸಾಕೊಂತಾಳೆ. ಇಲ್ಲಾಂದರೆ ನಿಮ್ಮ ಹೆಂಡ್ತಿರಿಗೆ ನೀವು ಕೋಟಿ ಕೊಟ್ಟರು ನಿಮ್ಮ ಹೆಂಡ್ತಿರು ಹೇಳಿದ ಮಾತು ಕೇಳಲ್ಲ ಅನ್ನೋದು ಮಾತ್ರ ನಾನು 100% ಹೇಳ್ತಿದ್ದೀನಿ. ಯಾಕಂದ್ರೆ ನನಗೆ ಗೊತ್ತು, ನಿಮ್ಮ ಹತ್ರ ಹೇಳ್ಕೊಂಡಿರೋ ಎಷ್ಟೋ ವಿಷಯಗಳು ನಿಮ್ಮ ಹೆಂಡ್ತಿರು ನಮ್ಮ ಹತ್ರ ಹೇಳ್ಕೊತಾರೆ. ಸೊ ಹಂಗಾಗಿ ನಾನು ಏನು ಹೇಳ್ತಿದ್ದೀನಿ, ನಾನೊಂದು ಅದ್ಭುತವಾದ ಮದನ ಕಾಮೇಶ್ವರಿ ಲೇಹ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇದನ್ನು ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಇಲ್ಲಿ ನೋಡಿ, ಇದಕ್ಕೆ ಏನಪ್ಪ ಬೇಕು ಅಂದರೆ ಕರಿ ಜಾಲಿ ಮರದ ಗೋಂದು, ಕರಿ ಜಾಲಿ ಮರದ ಗೋಂದು, ಈ ಗೋಂದು ತಗೊಂಬಂದು ತುಪ್ಪ ಹಾಕಿ ಹುರಿದಿಟ್ಕೊಳ್ಳಿ. ಅದೇ ರೀತಿ ಇಲ್ಲಿ ನೋಡಿ, ಇದನ್ನು ನಾವು ಇದು ಮದನ ಕಾಮೇಶ್ವರ ಹೂವು ಅಂತ ಕರಿತೀವಿ. ಇದು ಮದನ ಕಾಮೇಶ್ವರ ಹೂವು. ಇದು ತಗೊಂಡು ಪೌಡ್ರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ನುಗ್ಗೆ ಮರದ ಬೀಜ, ಇದನ್ನು ತಗೊಂಬಂದು ಪೌಡ್ರ್ ಮಾಡ್ಕೊಳ್ಳಿ. ಇದು ಭದ್ರ ಮುಷ್ಟಿ ತುಂಗಗಡ್ಡೆ ಅಂತ ಕರಿತೀವಿ, ಇದನ್ನು ತಗೊಂಬಂದು ಪೌಡ್ರ್ ಮಾಡ್ಕೊಳ್ಳಿ. ಇದು ಕೆಂಪು ಬೇರುಗಳು, ಎರೆರ್ಲು ಅಂತ ಕರಿತೀವಿ. ಇದು ಜಾಸ್ತಿ ಇರಬೇಕು, ಡಬಲ್ ಆಗಿರ್ಬೇಕು. ಇವೆಲ್ಲ ಎಷ್ಟು ತಗೊತಿರೋ 50 ತಗೊಂಡಾಗ ಇದು ಮಾತ್ರ 100, ಒಂದು 200 ತಗೊಳ್ಳಿ. ಅದೇ ರೀತಿ ಒಣ ದ್ರಾಕ್ಷಿ, ಇನ್ನು ಪುರುಷ ರತ್ನ ಪುರುಷ ಅಂತೀವಿ, ಇದು ತಗೊಂಬನ್ನಿ. ನೋಡಿ, ಇದನ್ನೇ ನಾವು ಎಲ್ಲರೂ ಈ ಕಾಲದಲ್ಲಿ ಯೂಟ್ಯೂಬಲ್ಲಿ ಹಿಡ್ಕೊಂಡ್ಬಿಟ್ಟು ಏನೋ ಒಂದು ಬಿಲ್ಡಪ್ ಕೊಟ್ಟು ಕಚ್ಚಿ ಬೀಜ ಇದನ್ನು ಬಳಸ್ಬಿಟ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಂತಲ್ಲ, ಆಗುತ್ತೆ, ಸ್ವಲ್ಪ ಮಟ್ಟಕ್ಕಾಗುತ್ತೆ. ಇದನ್ನು ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಉತ್ರೇಣಿ ಬೀಜ, ಈ ಉತ್ರೇಣಿ ಬೀಜ ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಕಮಲದ ಬೀಜ, ಇದನ್ನು ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದು ಬಂದು ನಮಗೆ ಮೂಲಂಗಿ ಬೀಜ ಮತ್ತು ಈರುಳ್ಳಿ ಬೀಜನೂ ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದು ಬಂದು ಜಾಜಿಕಾಯಿ ಜಾಪತ್ರೆ ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದು ಬಂದು ನಿಮಗೆ ಅಕ್ಕಳ ಖಾರ, ಈ ಅಕ್ಕಳ ಖಾರ ಕೂಡ ನೀವು ಪೌಡ್ರ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಯಾಲಕ್ಕಿಗಳು, ಇದನ್ನು ಕೂಡ ತಗೊಂಬಂದು ಸಮಾನವಾಗಿವೆಲ್ಲ ಅಷ್ಟು ಧನಿಯಾ ತಗೋಬೇಕು. ಅದೇ ರೀತಿ ಇಲ್ಲಿ ನೋಡಿ, ಇದು ಬಂದು ಆನೆ ನೆಗ್ಗಿಲು ಮುಳ್ಳು ಮತ್ತು ಮಾಮೂಲಿ ನೆಗ್ಗಿಲು ಮುಳ್ಳು, ಗೋಕ್ಷುರ, ಇವೆರಡು ಕೂಡ ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೋಬೇಕು. ನೋಡಿ, ನಿಮ್ಗೆ ಇದು ಬಂದು ಸಲಾಬ್ ಮುಸ್ಲಿ, ಈ ಸಲಾಬ್ ಮುಸ್ಲಿ ಮತ್ತು ಶತಾವರಿ ಇವೆರಡನ್ನೂ ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೋಬೇಕು, ಎಲ್ಲ ಸಮಾನವಾಗಿ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ನಿಮಗೆ ಕಂಪಲ್ಸರಿ ಇದೇ ನಾವು ಸೊಗದೆ ಬೇರು, ಒರಿಜಿನಲ್ ಸೊಗದೆ ಬೇರು. ಇವಾಗ ಸೊಗದೆ ಬೇರು ಕೊಡಿ ಅಂತ ಅಂಗಡಿಗೆ ಹೋದರೆ 900 ಬೇರು ಕೊಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ತರಬೇಡಿ. ಒರಿಜಿನಲ್ ಸೊಗದೆ ಬೇರು ತಗೊಂಬಂದು ಇದು ಸ್ವಲ್ಪ ಜಾಸ್ತಿ ಇರಲಿ, ಇದು ಕೆಂಪು ಬೇರು ಜಾಸ್ತಿ ಇರಬೇಕು. ಅದೇ ರೀತಿ ಇದು ನೆಲಗುಂಬಳ ಮತ್ತು ಇದರಲ್ಲಿ ಆಲಗುಂಬಳ ಇವೆರಡೂ ಕೂಡ ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಗುರುಮೋಟುಗಳು ಅಂತ ಕರೆಯುತ್ತೇವೆ ನಾವು. ಗುರುಮೋಟು ಅನ್ನೋ ಬೇರು ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದು ನಮ್ಮ ನುಗ್ಗೆ ಮರದ ಅಂಟು ಬಂಕೆ ಗೋಂದ್, ಇದನ್ನು ಕೂಡ ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಆವಾಗಲೇ ಮದನ್ ಮಸ್ತಿ ಅನ್ನಲ್ಲ, ಇದು ಮದನ್ ಮಸ್ತಿ ಬೇರು, ಇದನ್ನು ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದು ಪಂಜಾಬ್ ಮಿಸ್ತ್ರಿ, ಈ ಪಂಜಾಬ್ ಮಿಸ್ತ್ರಿ ಕೂಡ ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದನ್ನೇ ನಾವು ಬೋಡಾ ಥರ ಅಂತ ಕರಿತೀವಿ, ಬೋಡಾ ಥರ ಹೂವು.
ಈ ಬೋಡತ ಹೂವು 100, ಬೋಡತರ ಗಿಡದ ಬೇರು ಒಂದು 100 ಗ್ರಾಮ್ ತೊಗೊಂಬಂದು ಇಟ್ಕೊಳ್ಳಿ. ಅದೇ ರೀತಿ ನೀವು ಕಂಪಲ್ಸರಿ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಗೋಮೂತ್ರ ಶಿಲಾಜಿತ್. ಈ ಗೋಮೂತ್ರ ಶಿಲಾಜಿತ್ ಕೂಡ ಒಂದು 20 ಗ್ರಾಮ್ ತೊಗೊಂಬಂದು ಇದ್ರ ಜೊತೆ ಸೇರಿಸ್ಕೊಳ್ಳಿ. ಅದು ಎಲ್ಲಕ್ಕನ್ನ ಮುಖ್ಯವಾಗಿ ಇಲ್ಲಿ ನೋಡಿ, ಇದು ಬಂದು ಇಂಗ್ಲಿಕ, ಒಳಂದ ಇಂಗ್ಲಿಕ ಒಂದು 20 ಗ್ರಾಮು. ಅದೇ ರೀತಿ ರಸ ಸಿಂಧೂರ ಒಂದು 10 ಗ್ರಾಮ್. ಇವೆರಡನ್ನೂ ತಗೊಂಬಂದು ನಿಂಬೆ ರಸ ಡೈಲಿ ಹಾಕಬೇಕು, ನೆನೆಸಿಡ್ಬೇಕು ಒಂದಿನ, ಆಮೇಲೆ ಚೆಲ್ಬಿಡ್ಬೇಕು. ಆ ಥರ 7 ದಿವಸ ನಿಂಬೆ ರಸದಲ್ಲಿ ನೆನೆಸಿ ರಸ ಚೆಲ್ಲೋದು, ಹೊಸ ರಸ ಹಾಕೋದು. ಆಮೇಲೆ 7 ದಿವಸ ಗೋಮೂತ್ರದಲ್ಲಿ ನೆನೆಸೋದು, ಆ ಗೋಮೂತ್ರ ಚೆಲ್ಲೋದು. ಇವೆಲ್ಲ ಆದಮೇಲೆ ಇದನ್ನು ಒಣಗಿಸಿ 5 ಗ್ರಾಮ್ ಅಷ್ಟು ಪೀಸ್ ಮಾಡಿಟ್ಕೊಂಡು ಒಂದು ಯಾವ್ದಾರ ಮಡಿಕೆ ಹೆಂಚು ಮುಚ್ಚಲ ತಗೊಂಡು ಅದ್ರ ಮೇಲೆ ಈ ಪೀಸ್ಗಳು 5 ಗ್ರಾಮ್ ಇಂಗ್ಲಿಕ, ಈ ರಸಸಿಂಧೂರ ಎರಡನ್ನೂ ಇಟ್ಬಿಟ್ಟು ತಾಯಿ ಎದೆಯಲು ಏನಾದರೂ ಮಾಡಿ ಒಂದು ಕ್ವಾರ್ಟರ್ ಬಾಟ್ಲ್ ಸಂಪಾದನೆ ಮಾಡಬೇಕು. ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಗೊತ್ತಿರೋರು ಎಲ್ಲ ಕಡೆ ತಿರುಗಿ ಒಂದು ಕ್ವಾರ್ಟರ್ ಬಾಟ್ಲ್ ಎದೆ ಹಾಲು ತಗೊಂಬಂದ್ಬಿಟ್ಟು ಅದೇ ಹೆಂಚು ಮೇಲೆ ಇದನ್ನು ಇಟ್ಕೊಂಡು ಪೀಸ್ಗಳನ್ನ ಅದ್ರಲ್ಲಿ ಹಾಕೋದು. ಈ ಹಾಲನ್ನು ಸ್ವಲ್ಪ 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 ಚುರುಗಿಸ್ತಾ ಬರಬೇಕು. ಒಂದು 2-3 ಗಂಟೆ ಆಗುತ್ತೆ. ಚಿಕ್ಕ ಉರಿ ಕೆಳಗಡೆ ಇರಬೇಕು, ಉರಿ ತುಂಬ ಚಿಕ್ಕದಾಗಿರ್ಬೇಕು. ಹಾಲು ಚುರುಗಿಸಿ ಇವೆಲ್ಲ ಆದಮೇಲೆ ಇವಷ್ಟನ್ನು ತೆಗೆದು ಒಂದು ಕಡೆ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಕೊಂಡು ಇದಕ್ಕೆ 2 ಲೀಟ್ರ್ ಮೇಕೆ ಹಾಲು, ಕಂಪಲ್ಸರಿ 2 ಲೀಟ್ರ್ ಮೇಕೆ ಹಾಲು, 3 ಲೀಟ್ರ್ ನಾಟಿ ಹಸುವಿನ ಹಾಲು, ನಾಟಿ ಹಸುವಿನ ತುಪ್ಪ 3/4 ಲೀಟ್ರು, 1.5 ಲೀಟ್ರ್ ಜೇನುತುಪ್ಪ. ಇವಷ್ಟನ್ನು ತಗೊಂಬಂದು ಈ ಪೌಡ್ರಲ್ಲಿ ಹಾಕ್ಬಿಟ್ಟು ಸೇರಿಸ್ಬಿಟ್ಟು ಕಲಸಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಚಿಕ್ಕದಾಗಿ ಬೇಯಿಸಿ ಇದನ್ನು ಲೇಹ ಪಾಕ ಹಲ್ವಾ ಮಾಡಿಕೊಂಡು ಈ ಹಲ್ವಾನ ಬೆಳಗ್ಗೆ ಸಂಜೆ 1 ಲೋಟ ಹಾಲು ಈ ಹಲ್ವಾ ಕುಡಿದ್ಬಿಟ್ಟು ತಿನ್ಬಿಟ್ಟು ಕುಡಿತಾ ಬನ್ನಿ. ಹುಳಿ, ಉಪ್ಪು, ಖಾರ, ಸ್ಮೋಕು, ಡ್ರಿಂಕ್ಸು, ಈಟ್ ಪದಾರ್ಥಗಳನ್ಬಿಟ್ಟು ಇದನ್ನು ಬಳಸ್ಕೊಳ್ಳಿ. 100% ನಿಮಗೆ ಸಂತಾನ ಪ್ರಾಪ್ತಿ, 100% ನಿಮ್ಮ ಅಂಗ ಗಟ್ಟಿ ಆಗುತ್ತೆ, ಸೈಜ್ ಬರುತ್ತೆ, ಉದ್ದ ಆಗುತ್ತೆ. ನಿಮಗೆ ಟೈಮಿಂಗ್ಸ್ ಅರ್ಧ ಗಂಟೆ ಅಥವಾ 20 ನಿಮಿಷ, ಮಿನಿಮಮ್ 15 ನಿಮಿಷ ಟೈಮಿಂಗ್ಸ್ ಬೆಳೀತದೆ. ಭಾಳಷ್ಟು ಜನ ಏನು ಅನ್ಕೊಂತಿರ್ತಾರೆ, ಬರೀ ಒಂದು 5 ಸೆಕೆಂಡ್ 10 ಸೆಕೆಂಡ್ 1 ನಿಮಿಷದೊಳಗಡೆ ಸಂಭೋಗ ಮಾಡಿ ಇದ್ಬಿಡ್ತೀರ, ನಿಮ್ಗೆ ಆಸಕ್ತಿನೂ ಇರಲ್ಲ. ಇದನ್ನು ಒಂದು 2 ರಿಂದ 3 ತಿಂಗಳು, ಕೆಲವರು 1 ತಿಂಗಳು ಕೂಡ ಸರಿ ಹೋಗುತ್ತೆ. ಬಳಸ್ತಾ ಬನ್ನಿ, 100% ನಿಮ್ಗೆ ಅದ್ಭುತವಾದ ರಿಸಲ್ಟ್ ಇರುತ್ತೆ ಅಂತ ನಾನು ತಿಳಿಸ್ತಾ, ಇದು ಮಹಾ ಮದನಕಾಮೇಶ್ವರಿ ಲೇಹ. ಮದನಕಾಮೇಶ್ವರಿ ಲೇಹ ಅದು ಇದು ಅಂತ ಬೇಜಾನ್ ಇರುತ್ತೆ. ಇದು ಮಹಾ ಮದನಕಾಮೇಶ್ವರಿ, ಎಲ್ಲಕ್ಕನ್ನೋ ದೊಡ್ಡದು, ತುಂಬ ಅದ್ಭುತವಾಗಿರೋದು. ಇದನ್ನು ನಿಮ್ಮಿಂದ ಮಾಡ್ಕೊಳಕ್ಕೆ ಆಗದೆ ಇದ್ದ ಪಕ್ಷದಲ್ಲಿ ನಂಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ನಮ್ಮಲ್ಲಿ ಬರೀ ಇದು ಒಂದೇ ಅಲ್ದಿರ ಇನ್ನು ಮಸಾದಕ್ಕೆ ಸಂಬಂಧಪಟ್ಟಿದ್ದ ಆಯಿಲು, ಇನ್ನು ವೀರ್ಯ ಸ್ತಂಭದ ಗೋಲಿ, ಇನ್ನು ಪೌಡ್ರ್ ಇವೆಲ್ಲ ಸೇರಿಸಿ ಕಿಟ್ಟು ಕೊಡ್ತೀನಿ ನಾನು ಅಂತ ಹೇಳಿ ತಿಳಿಸ್ತಾ ಈ ವಿಡಿಯೋಲ್ಲಿ ಮುಗಿಸಮ್ಮ. ನಮಸ್ತೆ.